ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ವಿಡಿಯೋದೊಳಗೆ ನಿಮ್ಗೆ ಏನ್ ಕಲ್ಸ್ಕೊಡತ್ತೀನಪ್ಪ ಅಂದ್ರ ಪೇಜ್ ಮೇಕರ್ ಒಳಗ ಹೆಂಗ್ ಕೆಲಸ ಮಾಡ್ತಾರೆ, ಪೇಜ್ ಮೇಕರ್ ಒಳಗೆ ಇರುವಂತಹ ಟೂಲ್ಸ್ ಗಳನ್ನ ನಾವು ಯಾವ ರೀತಿಯಾಗಿ ಉಪಯೋಗಿಸ್ಕೋಬೇಕು ಅನ್ನೋದನ್ನ ಸಂಪೂರ್ಣವಾದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ಕೊಡ್ತಾ ಇದೀನಿ. ಇದು ಪೇಜ್ ಮೇಕರ್ 3ನೇ ಕ್ಲಾಸ್ ಆಗಿರುತ್ತೆ. ಈ ರೀತಿಯಾಗಿ ಸ್ಟೆಪ್ ವೈಸ್ ಕ್ಲಾಸ್ ಗಳನ್ನ ಪ್ರತಿದಿನ ಮಾಡಿ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಪ್ರತಿಯೊಂದು ವಿಡಿಯೋಸ್ ಗಳನ್ನ ಪ್ರತಿದಿನ ನೋಡಿ ಕಂಪ್ಯೂಟರ್ ಶಿಕ್ಷಣವನ್ನ ಕಲಿಬೇಕಾಗಿದೆ ಸರ್ ಅಂದ್ರೆ ಏನ್ ಮಾಡ್ಬೇಕು, ವಿಡಿಯೋ ಕೆಳಗೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸಿದ್ರೆ ಕೆಂಪು ಅಕ್ಷರಲೆ ಸಬ್ಸ್ಕ್ರೈಬ್ ಮಾಡ್ರಿ, ಬಾಜು ಒಂದು ಬೆಲ್ ಐಕಾನ್ ಗಂಟಿ ಬರ್ತದ, ಅದಕ್ಕೆ ಬಾರಿಸ್ಬಿಟ್ರೆ ಸಾಕು. ನಾ ಮಾಡುವಂತ ಎಲ್ಲ ಪ್ರತಿಯೊಂದು ವಿಡಿಯೋಸ್ ಗಳ ಮಾಹಿತಿ ಆಗಿರುತ್ತೆ ನಿಮ್ಮ ಫೋನ್ ಮೇಲೆ ಮತ್ತೆ ನಿಮ್ಮ ಕಂಪ್ಯೂಟರ್ ಮೇಲೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ನೀವು ಮನೆಯಲ್ಲೇ ಕೂತ್ಕೊಂಡು ನಾನ್ ಮಾಡುವಂತಹ ಪ್ರತಿಯೊಂದು ವಿಡಿಯೋಸ್ ಗಳನ್ನು ಕೂಡ ನೋಡಿ ಕಂಪ್ಯೂಟರ್ ಶಿಕ್ಷಣವನ್ನ ಉಚಿತವಾಗಿ ಕಲಿಯಬಹುದು ಸ್ನೇಹಿತರೆ. ಜೊತೆಗೆ ಕಂಪ್ಯೂಟರ್ ಶಿಕ್ಷಣ ಸಂಪೂರ್ಣವಾದ ನಂತರ ನಮ್ಮ ಸಂಸ್ಥೆಯಿಂದ ನಿಮಗೆ ಕಂಪ್ಯೂಟರ್ ಸರ್ಟಿಫಿಕೇಟ್ ಕೂಡ ಕೊಡ್ತಾ ಇದೀವಿ. ನಿಮ್ಗೆ ಉದ್ಯೋಗಕ್ಕೆ ಕಂಪ್ಯೂಟರ್ ಸರ್ಟಿಫಿಕೇಟ್ ಬೇಕಾಗಿತ್ತು, ಅರ್ಜಿಗಳನ್ನ ಸಲ್ಲಿಸಬೇಕಾಗಿತ್ತು ಅಂದ್ರೆ ನಮ್ಮ ಸಂಸ್ಥೆಯಿಂದ ಸರ್ಟಿಫಿಕೇಟ್ ಕೊಡ್ತಾ ಇದೀವಿ. ನನ್ನ ಜೊತೆ ಕಾಂಟ್ಯಾಕ್ಟ್ ಮಾಡಿ ಸರ್ಟಿಫಿಕೇಟ್ ಪಡಿಬೇಕಾಗಿತ್ತು ಅಂದ್ರೆ ಗುರು ನಾನೆಕ್ಸ್ ಅಂತ ಇನ್ಸ್ಟಾಗ್ರಾಮ್ ಐಡಿ ಇರುತ್ತೆ, ಅಲ್ಲಿ ಬಂದು ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ಸರ್ಟಿಫಿಕೇಟ್ ಕೂಡ ಪಡೆಯಬಹುದು ವೀಕ್ಷಕರೇ. ಓಕೆನಾ, ನೋಡೋಣ ನಾವು ಯಾವ ರೀತಿಯಾಗಿ ಪೇಜ್ ಮೇಕರ್ ಒಳಗಡೆ ಕೆಲಸಗಳನ್ನ ಮಾಡಬಹುದು, ಕನ್ನಡ ಟೈಪಿಂಗ್ ನ ಪೇಜ್ ಮೇಕರ್ ಒಳಗ ಹೆಂಗ್ ಮಾಡ್ತಾರ, ಹೆಂಗ್ ಎಡಿಟ್ ಮಾಡ್ತಾರ ಅನ್ನೋದನ್ನ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಇವತ್ತಿನ ಕ್ಲಾಸ್ ಒಳಗೆ. ನಾನು ಸ್ಟಾರ್ಟ್ ಒಳಗೆ ಹೋಗಿ ಏನ್ ಮಾಡ್ತಾ ಇದೀನಿ, ಇಲ್ಲಿಂದ ಅಡೋಬ್ ಪೇಜ್ ಮೇಕರ್ 7.0 ಅನ್ನ ಓಪನ್ ಮಾಡ್ತಾ ಇದೀನಿ. ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಸಾಫ್ಟ್ವೇರ್ ಇದು, ಪ್ರತಿಯೊಬ್ಬರು ಕಲೀಲೇಬೇಕಾಗಿದೆ. ಇದರಲ್ಲಿರುವಂತಹ ನಾಲೆಜ್ ನೀವು ಕಲ್ತಿರಪ್ಪ ಅಂದ್ರೆ ಪ್ರತಿಯೊಂದು ಸ್ಟುಡಿಯೋದೊಳಗಾಗಿರ್ಬೋದು, ಪ್ರತಿಯೊಂದು ಗ್ರಾಫಿಕ್ ಡಿಸೈನರ್ ಒಳಗಾಗಿರ್ಬೋದು, ಪ್ರತಿಯೊಂದು ಪ್ರಿಂಟಿಂಗ್ ಫ್ರೆಶ್ ಒಳಗ, ಫೋಟೋಶಾಪ್ ಒಳಗಡೆ ಯಾವುದೋ ಒಂದು ಆಫೀಸ್ ಒಳಗಡೆ ಕೆಲಸಕ್ಕೆ ಜಾಯಿನ್ ಆಗಿ ಕೆಲಸಗಳನ್ನ ಮಾಡಬಹುದು, ಗೊತ್ತಾಗ್ತಿದೆ. ಮತ್ತೆ ಫ್ರೆಶ್ ಮೀಡಿಯಾನು ಕೂಡ ಇದ್ದಿರುತ್ತೆ, ಅಲ್ಲಿನೂ ಕೂಡ ನೀವು ಕೆಲಸಕ್ಕೆ ಜಾಯಿನ್ ಆಗಬಹುದು. ಓಕೆನಾ, ಇದನ್ನ ನಾನು ಒಂದ್ಸಾರಿ ಓಪನ್ ಮಾಡ್ಕೋತಾ ಇದ್ದೀನಿ. ಓಪನ್ ಮಾಡ್ತಿದ್ದಾನೆ ನಿಮ್ಗೆ ಈ ರೀತಿಯಾಗಿ ಒಂದು ವಿಂಡೋನು ಕೂಡ ಓಪನ್ ಆಗುತ್ತೆ, ನೋಡಬಹುದು. ಈ ರೀತಿಯಾಗಿ ನಿಮ್ಗೆ ಸಂಪೂರ್ಣವಾಗಿ ಒಂದು ಪೇಜ್ ಕೂಡ ಓಪನ್ ಆಗುತ್ತೆ. ಅಡೋಬ್ ಪೇಜ್ ಮೇಕರ್ ಒಂದು ಎಂಟರ್ಪ್ರೈಸ್ ಕೂಡ ನಿಮ್ಗೆ ಈ ರೀತಿಯಾಗಿ ಓಪನ್ ಆಗಿರುತ್ತೆ. ಓಪನ್ ಆಗ್ತಿದ್ದಾನೆ. ಮೇಲ್ಗಡೆ ಇವೇನಿರುತ್ತೆ ಅಂದ್ರೆ ಡೆಮೋ ಇದ್ದಿರ್ತಾವ, ಇವೇ ನಿಮಗೆ ಅವಶ್ಯಕತೆ ಇಲ್ಲ, ತೆಗೆದ್ಬಿಡ್ರಿ. ಓಕೆನಾ, ಕ್ಲೋಸ್ ಮಾಡ್ಕೊಳ್ಳೋಣ. ಇವು ಯಾವಾಗ ಯೂಸ್ ಮಾಡ್ಬೇಕು ಅನ್ನೋದು ಕೂಡ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಇದನ್ನ ಕ್ಲೋಸ್ ಮಾಡ್ಕೋಬೇಕು. ಈ ರೀತಿಯಾಗಿ ಬಂದಾಗ ಟೂಲ್ ಬಾರ್ ಅನ್ನ ಸ್ವಲ್ಪ ಸರಿಸ್ಕೋಬಹುದು, ಅಡ್ಜಸ್ಟ್ಮೆಂಟ್ ಕೂಡ ಮಾಡಬಹುದು. ಇದರ ಒಳಗಡೆ ಇವತ್ತು ಕನ್ನಡ ಟೈಪಿಂಗ್ ಮಾಡಬೇಕಾಗಿದೆ, ಮತ್ತೆ ಅಕ್ಷರಗಳನ್ನ ಯಾವ ರೀತಿಯಾಗಿ ನಾವು ದೊಡ್ಡ ಮಾಡಬಹುದು, ಮತ್ತೆ ಯಾವ ರೀತಿಯಾಗಿ ನಾವು ಅವುಗಳನ್ನ ಎಡಿಟ್ ಮಾಡಬಹುದು, ಮತ್ತೆ ಯಾವ ರೀತಿಯಾಗಿ ಮ್ಯಾಗಝಿನ್ ಗಳನ್ನ ತಯಾರಿಸ್ತಾರೆ, ಮತ್ತೆ ಯಾವ ರೀತಿಯಾಗಿ ಕೆಲಸಗಳನ್ನ ಮಾಡ್ತಾರೆ ಅನ್ನೋ ಸಂಪೂರ್ಣವಾದ ಮಾಹಿತಿ ನಿಮ್ಗೆ ಈ ವಿಡಿಯೋದಲ್ಲಿ ಗೊತ್ತಾಗ್ಬಿಡುತ್ತೆ. ಇವತ್ತು ಗೊತ್ತಾಗತ್ತಾ? ಹಾಗಾದ್ರೆ ಇದರೊಳಗೆ ಒಂದು ಕೆಲಸ ಮಾಡ್ಬೇಕಂದ್ರೆ ಒಂದು ಸೈಜ್ ಅನ್ನ ಬೇಕಾಗುತ್ತೆ ನಮ್ಗೆ. ಆ ಸೈಜ್ ಅನ್ನ ಹೆಂಗ್ ಮಾಡ್ಬೇಕಾಗಿತ್ತು ಅಂದ್ರೆ ಫೈಲ್ ಒಳಗೆ ಹೋಗಿ ಏನ್ ಮಾಡ್ಬೇಕು, ಇಲ್ಲಿಂದ ನ್ಯೂ ಅಂತ ಬರುತ್ತೆ, Ctrl+N ನ್ಯೂ ಅಂತ ನಾನು ತಗೋತಾ ಇದ್ದೀನಿ. ಯಾವ ಸೈಜ್ ಒಳಗೆ ಬೇಕು ನನಗೆ, A4 ಸೈಜ್ ಒಳಗೆ ಒಂದು ಪೇಜ್ ಅನ್ನ ತಗೊಂಡು ಕನ್ನಡ ಟೈಪಿಂಗ್ ಅಥವಾ ಕ್ವಶನ್ ಪೇಪರ್ ಆಗಿರ್ಬೋದು, ಯಾವುದೋ ಒಂದು ಡಾಕ್ಯುಮೆಂಟ್ಸ್ ಅನ್ನ ನಾನು ಇಲ್ಲಿ ಏನ್ ಮಾಡಬೇಕಾಗಿದೆ, ತಯಾರಿಸಬೇಕಾಗಿದೆ. ಯಾವ ರೀತಿಯಾಗಿ ಡಾಕ್ಯುಮೆಂಟ್ಸ್ ತಯಾರಿಸಬೇಕಾಗಿದೆ ಅನ್ನೋದು ಡಿಪೆಂಡ್ ಅಪಾನ್ ನಿಮ್ಮ ಮೇಲೆ ಹೇಳುತ್ತೆ, ಹೌದಿಲ್ಲ ರೀ? ನನ್ಗೆ ಯಾವ್ದು ಬೇಕು ಆ ಡಾಕ್ಯುಮೆಂಟ್ಸ್ ಅನ್ನ ನಾನು ತಯಾರು ಮಾಡ್ತಾ ಇದ್ದೀನಿ. ನಿಮ್ಗೆ ಬೇಕಾಗಿರುವಂತಹ ಡಾಕ್ಯುಮೆಂಟ್ಸ್ ಗಳನ್ನ ನೀವು ಕೂಡ ತಯಾರು ಮಾಡ್ಕೋಬಹುದು. ಯಾವುದೋ ಒಂದು ಸರ್ಟಿಫಿಕೇಟ್ ಆಗಿರ್ಬೋದು ಅಥವಾ ಸರ್ವೆ ಸರ್ಟಿಫಿಕೇಟ್ ಆಗಿರ್ಬೋದು, ಯಾವ್ದು ಬೇಕಾದ್ರೂ ಕೂಡ ನೀವೇನ್ ಮಾಡ್ಬೋದು, ಇಲ್ಲಿ ತಯಾರಿಸಬಹುದು. ನಾನೇನ್ ಮಾಡ್ತಾ ಇದ್ದೀನಿ, A4 ಸೈಜ್ ಒಂದು ಸರ್ಟಿಫಿಕೇಟ್ ಅನ್ನ ತಗೋತಾ ಇದ್ದೀನಿ. ಹೌದಾ, ತಗೊಳ್ಳೋಣ. ಕನ್ನಡದೊಳಗೆ ಮಾಡಬೇಕಾಗಿದೆ, ಒಂದು ಡಾಕ್ಯುಮೆಂಟ್ಸ್ ಅನ್ನ ರೆಡಿ ಮಾಡಬೇಕಾಗಿದೆ. ನಮ್ಗೆ ಪೇಜ್ ಮೇಕರ್ ಒಳಗೆ ಸಾವಿರಾರು ಪ್ರಿಂಟ್ ಗಳನ್ನ ಕೇಳ್ತಾ ಇದ್ದಾರೆ ಅಂದ್ರೆ ನಾವಿಲ್ಲಿ ಕೆಲಸ ಮಾಡಬೇಕಾಗಿದೆ. A4 ತಗೋತಾ ಇದೀನಿ. ಇಲ್ಲಿಂದ ಯಾವ್ದ್ರೊಳಗದ MM ಒಳಗದ ನೋಡೋಣ, ಮ್ಯಾಕ್ಸಿಮಮ್ ಎಷ್ಟು ಬರುತ್ತೆ ಅನ್ನೋದು ಕೂಡ ಟಾಲ್ ಮಾಡ್ಕೋತೀನಿ. ನೋಡಿ ಒಳಗಡೆ ಎಷ್ಟು ಬರ್ತಾ ಇದೆ, ಮಾರ್ಜಿನ್ ಬಹಳ ಒಳಗ್ ಬರಕತ್ತದ್ರಿ. ಹೌದಾ, 1 ಇಂಚ್ ಮಾರ್ಜಿನ್ ಬರಕತ್ತದ. ಇರ್ಲಿ ಪರವಾಗಿಲ್ಲ, 1 ಇಂಚ್ ಮಾರ್ಜಿನ್ ಇದ್ರೂ ಕೂಡ ಪರವಾಗಿಲ್ಲ, ಇದರ ಒಳಗಿದ್ರು ಕೂಡ ಪರವಾಗಿಲ್ಲ, ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಸಪೋಸ್ ಇಷ್ಟಿತ್ತು ಅಂದ್ರೆ ನನಗೆ ಇದರ ಒಳಗಡೆ ಒಂದು ಕೆಲಸವನ್ನ ಮಾಡಬೇಕಾಗಿದೆ ಅಂದ್ರೆ ಏನ್ ಮಾಡ್ಬೇಕು, ಇವಾಗ ನೀವು ಟೀ ಅನ್ನ ತಗೋತೀರಿ. ಟೀ ಅನ್ನ ತಗೊಂಡು ಏನ್ ಮಾಡ್ತೀರಿ ನೋಡಿ, ಇಲ್ಲಿ ನೀವು ಟೀ ತಗೋತಿದ್ದಾಗನೆ ಇಲ್ಲಿ ಯಾವುದೇ ರೀತಿಯಿಂದ ನಿಮ್ಗೆ ಆಪ್ಷನ್ಸ್ ಗಳು ಕಾಣಿಸ್ಲಿಕ್ಕೆ ಅವೈಲೇಬಲ್ ಇರುವುದಿಲ್ಲ. ನೀವು ಯಾವಾಗ ಟೀ ಮೇಲೆ ಕ್ಲಿಕ್ ಮಾಡ್ತೀರೋ ಅವಾಗ ಇಲ್ಲಿ ಏನ್ ಕಾಣಿಸ್ತಾ ಇರತ್ತೆ, ಆ ಟೀ ಒಳಗೆ ಇರುವಂತ ಸಂಪೂರ್ಣವಾದ ಒಂದು ಎಡಿಟಿಂಗ್ ಆಪ್ಷನ್ಸ್ ಕೂಡ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರತ್ತೆ. ಹಾಗಾದ್ರೆ ಇದು ಮೊದಲನೇದು ಏನಪ್ಪಾ ಅಂದ್ರೆ ಅಕ್ಷರಗಳ ವಿನ್ಯಾಸವನ್ನ ಚೇಂಜ್ ಮಾಡ್ಲಿಕ್ಕೆ ನಾವು ಇದನ್ನ ಉಪಯೋಗಿಸ್ಕೋತೀವಿ. ಒಂದ್ಸಾರಿ ಇಲ್ಲಿ ನಿಮಗೆ ತೋರಿಸ್ತೀನಿ. ಅಕ್ಷರ ಸ್ವಲ್ಪ ಟೈಪ್ ಮಾಡ್ಕೊಂಡು, ಓಕೆ, GURU ಅಂತ ಟೈಪ್ ಮಾಡ್ಕೋ, ಗುರು 9X ಅಂತ ಟೈಪ್ ಮಾಡ್ತೀನಿ. ಓಕೆನಾ, COMPUTER ಕಂಪ್ಯೂಟರ್. ಎಲ್ಲಿ ಬೇಕಾದಲ್ಲಿ ಬರೀಬಹುದು ಈ ಪೇಜ್ ಒಳಗೆ, ಎಲ್ಲಿ ಬೇಕಾದಲ್ಲಿ ಬರೆದು ಆಮೇಲೆ ತಂದು ನೀವು ಈ ಪೇಜ್ ಒಳಗೂ ಕೂಡ ಸೆಟ್ ಮಾಡ್ಕೋಬಹುದು. ಹೌದಾ, ಇಲ್ಲೇ ಟೈಪ್ ಮಾಡ್ಬೇಕಂತೇನಿಲ್ಲ. ಓಕೆ, ಇದನ್ನ ನಾನು ಅಕ್ಷರ ಸ್ವಲ್ಪ ದೊಡ್ಡ ಮಾಡಬೇಕಾಗಿದೆ ಸರ್, ಅಕ್ಷರ ಕಾಣಿಸ್ತಾ ಇಲ್ಲ ಅಂದ್ರೆ ನೀವು ಇದನ್ನ ಈ ರೀತಿಯಾಗಿ ಸೆಲೆಕ್ಟ್ ಮಾಡ್ಕೊಂಡು ಇವಿಷ್ಟುನ ಇದಕ್ಕೆ ಅಪ್ಲೈ ಮಾಡಬಹುದು. ಫಸ್ಟ್ ಏನ್ ಮಾಡಬಹುದು, ಇದು ಅಕ್ಷರಗಳು ತಲೆ ಕೆಡಿಸ್ಕೋಬೇಡಿ. ಇಲ್ಲಿಂದ ರೋಮನ್ ಅಂತ ಇದೆಯಾ, ಇದರ ಒಳಗಡೆ ನಿಮ್ಗೆ ಯಾವ ಸ್ಟೈಲ್ ಒಳಗೆ ಬೇಕು ಆ ಸ್ಟೈಲ್ ಒಳಗೆ ಅಕ್ಷರಗಳನ್ನ ಬದಲಾವಣೆ ಮಾಡಬಹುದು. ಸರ್ ಅಕ್ಷರ ಸ್ವಲ್ಪ ದೊಡ್ಡದಾಗಬೇಕು ಅಂದ್ರೆ ಇಲ್ಲಿ ಕಾಣಿಸ್ತಾ ಇರುತ್ತೆ ಹೈಟ್ ಟು ವಿಡ್ತ್, ಇಲ್ಲಿಂದ ಕೂಡ ನೀವು ಜಾಸ್ತಿ ಮಾಡಬಹುದು, ಕಡಿಮೆ ಆಗುತ್ತೆ. ಮತ್ತೆ ಈ ಬಾಣ ಚಿಹ್ನೆ ಮೇಲೆ ಕ್ಲಿಕ್ ಮಾಡಿದಾಗ ದೊಡ್ಡದಾಗುತ್ತೆ. ಸಪೋಸ್ ನಾನು ಡೈರೆಕ್ಟ್ ಆಗಿ ದೊಡ್ಡ ಮಾಡಬೇಕು ಅಂದ್ರೆ ಮ್ಯಾಕ್ಸಿಮಮ್ 6ರಿಂದ ಎಲ್ಲಿವರೆಗೆ ಮಾಡಬಹುದು, 72ರವರೆಗೆ ನೀವೇನ್ ಮಾಡಬಹುದು, ಜೂಮ್ ಮಾಡಬಹುದು ಅಕ್ಷರಗಳನ್ನ.
ಓಕೆ ನೋಡಿ, ಈ ರೀತಿಯಾಗಿ ನಾನು ಜೂಮ್ ಮಾಡಬಹುದು. ಇನ್ನೂ ದೊಡ್ಡಬೇಕು ಅಂದ್ರೆ ನೀವು ಮ್ಯಾಕ್ಸಿಮಮ್ ಇಲ್ಲಿ ಮ್ಯಾನ್ಯುವಲ್ ಆಗಿ ಬರೀಬಹುದು. 100 ಅಂತ ಟೈಪ್ ಮಾಡಿ ಎಂಟರ್ ಮಾಡ್ತೀನಿ, 100ಗೆ ಅಕ್ಷರ ಜೂಮ್ ಆಗುತ್ತೆ, ದೊಡ್ಡದಾಗುತ್ತೆ. ಸರ್ ಇದನ್ನೇ ಸ್ವಲ್ಪ ಬೋಲ್ಡ್ ಆಗ್ಬೇಕಲ್ಲ ಅಂದ್ರೆ ಇಲ್ಲಿ ನ ಅಂದ್ರೆ ನಾರ್ಮಲ್ ಇದು, ಓಕೆ, ಬಿ ಅಂದ್ರೆ ಬೋಲ್ಡ್ ಆಗುತ್ತೆ ನೋಡಿ, ದಪ್ಪ ಆಗುತ್ತೆ. ಓಕೆ, ಐ ಅಂದ್ರೆ ಇಟಾಲಿಕ್ಕು ಅಡ್ಡ ಆಗ್ಬಿಡ್ತಾವ ಅಕ್ಷರ ನೋಡಿ, ಈ ರೀತಿಯಾಗಿ ಅಡ್ಡ ಆಗ್ಬಿಡುತ್ತೆ. ಇಲ್ಲ ಸರ್ ಅಕ್ಷರ ಕೆಳಗಡೆ ನನಗೆ ಅಂಡರ್ಲೈನ್ ಬೇಕಾಗಿದೆ ಅಂದ್ರೆ, ಸರ್ ನನಗೆ ಅಕ್ಷರ ಕೆಳಗಡೆ ಅಂಡರ್ಲೈನ್ ಕೂಡ ಬೇಕಾಗಿದೆ, ಬರೀ ಗುರು 9x ಗೆ ಬೇಕಾಗಿದೆ ಅಂದ್ರೆ ನೀವೇನ್ ಮಾಡ್ಬೇಕು, ಇಲ್ಲಿ ಕಾಣಿಸ್ತಾ ಇರುತ್ತೆ ಯು ಅಂತ ಇರುತ್ತೆ, ಕಂಟ್ರೋಲ್ ಯು ಅಂತ ಫ್ರೆಶ್ ಮಾಡಿದ್ರು ಕೂಡ ನಿಮ್ಗೆ ಅಂಡರ್ಲೈನ್ ಬರುತ್ತೆ. ಇದಕ್ಕೆ ಅಂಡರ್ಲೈನ್ ನಾನು ಸೆಲೆಕ್ಟ್ ಮಾಡಿಲ್ಲ ಅಂದ್ರೆ ಅದಕ್ಕೆ ಬರೋದೇ ಇಲ್ಲ, ನೀವು ಸೆಲೆಕ್ಟ್ ಮಾಡಿದ್ರೆ ಮಾತ್ರ ಬರುತ್ತೆ. ಓಕೆ, ಇದರ ಮುಂದ್ಗಡೆ ಯಾವುದೋ ಇನ್ನೊಂದು ಏನೋ ಬರೀತೀನಿ, EDUCATION ಎಜುಕೇಶನ್ ಅನ್ನೋದು ಕೂಡ ನಾನು ಬರ್ದಿದ್ದೀನಿ. ಇದು ನೋಡಿ ಕೆಳಗೆ ಬರುತ್ತೆ, ಯಾಕಂದ್ರೆ ಇದರದ್ದು ಏನಿತ್ತಲ್ಲ ಅಂದ್ರೆ ಇದರ ಸೈಜ್, ಇದಕ್ಕೊಂದು ಲೈನ್ ಬರುತ್ತೆ ನೋಡಿ, ಈ ಲೈನ್ ಸ್ವಲ್ಪ ಮುಂದಕ್ಕೆ ತಗೊಂಡೋದ್ರೆ ಏನಾಗಿರುತ್ತೆ, ಕಂಪ್ಲೀಟ್ ಆಗಿ ಬರುತ್ತೆ. ಸರ್ ಎಜುಕೇಶನ್ ಅನ್ನೋದು ಇಲ್ಲಿ ಬರಬಾರ್ದಿತ್ತು, ಆದ್ರೂ ಟೈಪ್ ಆಗಿದೆ, ಇದು ತಪ್ಪಾಗಿದೆ ಅಂತ ತೋರಿಸಬೇಕಾಗಿದೆ. ನಾನು ಎ ಅಂತ ಟೈಪ್ ಮಾಡ್ತೀನಿ, ಎಜುಕೇಶನ್ ಆಗಿಲ್ಲ, ಅದು ತಪ್ಪಾಗಿದೆ ಅಂತ ನಾವು ತೋರಿಸಬೇಕಾಗಿತ್ತು ಅಂದ್ರೆ ಇಷ್ಟೇ ಸೆಲೆಕ್ಷನ್ ಮಾಡ್ಕೊಂಡು ಸ್ಟ್ರಿಂಗ್ ಥ್ರೂ ಅಂತ ನಾವು ಹೇಳ್ತೀವಿ ಇದನ್ನ. ಓಕೆನಾ, ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ನೋಡಿ, ಈ ತರ ಆಗ್ಬಿಡುತ್ತೆ. ಅಂದ್ರೆ ಇದು ಯಾರು ಓದೋದಿಲ್ಲ, ಗುರು 9x ಕಂಪ್ಯೂಟರ್ ಅಷ್ಟೇ ಓದ್ತಾರೆ. ನಾವು ನೋಟ್ಬುಕ್ ಇತ್ತು ಅಂದ್ರೆ ಗೀಚ್ ಹೊಡೆದ್ ಬಿಡ್ತೀವಿ, ಬಟ್ ಕಂಪ್ಯೂಟರ್ ಒಳಗೆ ತಪ್ಪಾಗಿದೆ ಅನ್ನೋ ತೋರಿಸಬೇಕಾಗಿತ್ತು ಅಂದ್ರೆ ನಾವು ಈ ರೀತಿಯಾಗಿ ಅದನ್ನ ಅಡ್ಜಸ್ಟ್ಮೆಂಟ್ ಅನ್ನ ಮಾಡಬೇಕು. ಈ ರೀತಿಯಾಗಿ ಒಂದು ಲೈನ್ ಅನ್ನ ಅದ್ರೊಳಗೆ ಎಳೆದು ಬಿಟ್ಟು ಅಂದ್ರೆ ಅದು ತಪ್ಪಾಗಿದೆ ಅಂತ ಅರ್ಥ. ಇದನ್ನ ತೆಗಿಬೇಕಲ್ಲ ಸರ್, ಏನ್ ಮಾಡ್ಬೇಕು ಅಂದ್ರೆ ನೀವು ಎಲ್ಲಿ ಹೋಗಿ ಹಾಕಿರ್ತೀರೋ ಅಲ್ಲಿಂದಾನೇ ನೀವೇನ್ ಮಾಡ್ಬೇಕು, ತೆಗಿಯಬೇಕು. ಗೊತ್ತಾಗ್ತಿದ್ಯಾ ಸರ್? ಇದರದ್ದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಗಳನ್ನ ನಾವು ಯಾವ ರೀತಿಯಾಗಿ ಚೆಕ್ ಮಾಡಬೇಕು ಅನ್ನೋದು ಕೂಡ ನೀವು ಇಲ್ಲಿ ನೋಡಿದಾಗ ಸ್ಪೆಲ್ಲಿಂಗ್ ಮೇಲೆ ಹೋದಾಗ ಇಲ್ಲಿ ನೀವು ಚೇಂಜ್ ಮಾಡ್ಲಿಕ್ಕೆ ಅವಕಾಶ ಕೂಡ ಇದ್ದಿರುತ್ತೆ. ಓಕೆನಾ, ಕ್ಯಾನ್ಸಲ್ ಮಾಡ್ಕೋತಾ ಇದೀನಿ. ಮತ್ತೆ ಇದನ್ನ ಡಬಲ್ ಕ್ಲಿಕ್ ಮಾಡ್ಕೊಳ್ಳೋಣ, ಒಂದು ಪೇಜ್ ಕೂಡ ಓಪನ್ ಆಗಿರುತ್ತೆ, ಇದನ್ನ ಮಿನಿಮೈಸ್ ಮಾಡ್ಕೊಂಡು ವಾಪಸ್ ಓಪನ್ ಆಗಿಬಿಡುತ್ತೆ. ನೆಕ್ಸ್ಟ್ ಇದನ್ನೇ ಮತ್ತೆ ಇವೆಲ್ಲ ಕೆಲಸಗಳನ್ನು ಕೂಡ ನಾವು ಏನ್ ಮಾಡ್ತೀವಿ, ಈಗ ಸಪೋಸ್ ನೋಡಿ 10th ಅಂತ ನಾನು ಬರೀತೀನಿ, ಹೌದಾ, 10 ಅಂತ ನಾನು ಇಲ್ಲಿಂದ 10th ಅಂತ ಬರೀತೀನಿ. ಓಕೆ 10th, ಓಕೆ 10th TH ಅಂತ ನಾನು ಬರೀತೀನಿ. ಬಟ್ ಈ TH ಅನ್ನೋದು ಮೇಲ್ಗಡೆ ಹೋದಾಗ್ಲೇನೆ ಇದು 10th ಅನ್ನೋದು ನಮಗೆ ಗೊತ್ತಾಗುತ್ತೆ. ಈ ರೀತಿಯಾಗಿ ಬರೆಯೋದಿಲ್ಲ, 10th ಅನ್ನೋದು ಈ ರೀತಿಯಾಗಿ ಇರೋದಿಲ್ಲ. 10th ಅನ್ನೋದು ಹೆಂಗಿರ್ತದ, ಇದು ಇವು ಎರಡು ಅಕ್ಷರ ಮೇಲ್ಗಡೆ ಹೋದಾಗ ನಮಗೆ 10th ಅನ್ನೋದು ಸರಿಯಾಗಿ ಬರ್ದಿರೋ ತರ ನಮ್ಗೆ ಆಗ್ತದೆ. ಅವಾಗ ಇದನ್ನ ಸೆಲೆಕ್ಷನ್ ಮಾಡ್ಕೊಂಡು ನೀವೇನ್ ಮಾಡ್ಬೇಕು, ಇಲ್ಲಿಂದ S ಮತ್ತೆ ಸಣ್ಣ S ಅಂತ ಇರುತ್ತೆ, ಅಂದ್ರೆ ಸೂಪರ್ ಸ್ಕ್ರಿಪ್ಟ್ ಮತ್ತೆ ಸಬ್ಸ್ಕ್ರಿಪ್ಟ್ ಅಂತ ಇರುತ್ತೆ. ನೀವು ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ಮೇಲ್ಗಡೆ ಹೋಗುತ್ತೆ, ಮತ್ತೆ ಅದರ ಮುಂದ್ಗಡೆ S ಕೆಳಗದ ಬಾಣ ಚಿಹ್ನೆ, ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ಕೆಳಗ್ ಕೂಡ ಬರುತ್ತೆ. ನಾವು ಈ ರೀತಿಯಾಗಿ ಏನ್ ಮಾಡ್ಬೋದು, ಇದನ್ನ ಯೂಸ್ ಮಾಡಬಹುದು. ಹೌದು ಸರ್, ಇದನ್ನೆಲ್ಲಾನು ಕೂಡ ನಾನು ಕ್ಯಾಪಿಟಲ್ ಲೆಟರ್ ಒಳಗೆ ಮಾಡಬೇಕಾಗಿದೆ, ಸ್ಮಾಲ್ ಲೆಟರ್ ಮಾಡಿದ್ದೀನಿ ಅಂದ್ರೆ ನೀವು ಸಿ ಮೇಲೆ ಕ್ಲಿಕ್ ಮಾಡಿದಾಗ ಕ್ಯಾಪಿಟಲ್ ಲೆಟರ್ ಆಗ್ಬಿಡುತ್ತೆ. ಇನ್ನೊಂದು ಸಣ್ಣ ಸಿ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಎಲ್ಲಾ ಅಕ್ಷರಗಳು ಸ್ಮಾಲ್ ಲೆಟರ್ ಆಗ್ಬಿಡುತ್ತೆ. ಗೊತ್ತಾಗ್ತಿದ್ಯಾ? ಈ ರೀತಿಯಾಗಿ ನಾವೇನ್ ಮಾಡ್ಬೋದು, ಅಕ್ಷರಗಳ ವಿನ್ಯಾಸವನ್ನ ಚೇಂಜ್ ಮಾಡಬಹುದು, ಮತ್ತೆ ಇವುಗಳನ್ನ ಉಪಯೋಗಿಸ್ಕೋಬಹುದು. ಗೊತ್ತಾಗ್ತಿದೆಯಲ್ಲ? 10th ಅನ್ನೋದು ಮೇಲ್ಗಡೆ ತಗೋಬೇಕಾಗಿತ್ತು ಅಂದ್ರೆ S ಮತ್ತೆ ಇಲ್ಲೇ ಇದ್ದಿರ್ತಾವ, ಈ ಕಂಟ್ರೋಲರ್ಸ್ ಒಳಗಡೆ ನೀವೇನ್ ಮಾಡ್ಬೋದು, ಕೆಲಸಗಳನ್ನ ಮಾಡಬಹುದು. ಮತ್ತೆ ಇನ್ನೊಂದು ಕಾಣಿಸ್ತಾ ಇದೆ, ಇದೇನಿದೆಯಾ ಸರ್ ಅಂದ್ರೂ ಕೂಡ ನೀವು ನೋಡಿದಾಗ ಇಲ್ಲಿ ನಾವು ನೋಡಿದೇವಲ್ಲ, ಹೈಟ್ ಅನ್ನ ಚೇಂಜ್ ಮಾಡಬಹುದು. ಸಪೋಸ್ ಇದರ ಕೆಳಗಡೆ ನೀವು ಅಕ್ಷರಗಳನ್ನ ಇನ್ನು ಬರಿತಾ ಇದ್ದೀರಿ ಅಂತ ಅನ್ಕೋರಿ, ಹೌದಾ, ಇದ್ರ ಕೆಳಗಡೆ ಮತ್ತೆ ಈ S ಅನ್ನೋದು ಇದೆಯಲ್ಲ, ಇದನ್ನ ತೆಗಿಬೇಕು ನೀವು. ಓಕೆನಾ, ಮತ್ತೆ ನಾನೇನ್ ಬರಿತೀನಿ ಇಲ್ಲಿಂದ GURU, ಗುರು 9x, ಓಕೆ, ಗುರು 9x YOUTUBE, ಯೂಟ್ಯೂಬ್ ಯೂಟ್ಯೂಬ್ CLASS ಕ್ಲಾಸ್ ಅಂತ ನಾನು ಟೈಪ್ ಮಾಡ್ತೀನಿ, YOUTU, ಓಕೆ, TUBE ಅಂತ ನಾನು ಇಲ್ಲಿ ಟೈಪ್ ಮಾಡ್ತೀನಿ. ಓಕೆನಾ, TUBE ಆಗ್ಬೇಕಷ್ಟೇ. ಓಕೆ, ಇದು ಮುಂದೆ ತೆಗಿತೀನಿ. ಓಕೆ, ಇರ್ಲಿ ಬರ್ದಿವಿ. ಓಕೆ, ಇದರದು ಮತ್ತೆ ಇದ್ರ ಕೆಳಗಡೆ ಡಿಸ್ಟೆನ್ಸ್ ಕಾಣಿಸ್ತಾ ಇದೆಯಲ್ಲ ನಿಮ್ಗೆ, ಈ ಡಿಸ್ಟೆನ್ಸ್ ಇನ್ನೂ ಸ್ವಲ್ಪ ಜಾಸ್ತಿ ಆಗ್ಬೇಕು ಅಥವಾ ಕಡಿಮೆ ಆಗ್ಬೇಕು ಅಂದ್ರೆ ಸೆಲೆಕ್ಷನ್ ಅಂದ್ರೆ ಅಕ್ಷರ ನಡುವಿನ ಜಾಗವನ್ನ ನೀವು ಕನ್ವರ್ಟ್ ಮಾಡಬೇಕಾಗಿತ್ತು, ಅದ್ರ ಬದಲಾವಣೆ ಮಾಡಬೇಕಾಗಿತ್ತು ಅಂದ್ರೆ ಇದನ್ನ ಉಪಯೋಗಿಸ್ಕೋಬೇಕು. ಕಾಣಿಸ್ತಾ ಇದೆಯಾ? ಇಲ್ಲಿಂದ ನೀವು ಕೆಳಗಡೆ ಬರ್ಬೋದು. ಓಕೆ ನೋಡಿ, ನಾನು ಇದರ ಮೇಲೆ ಕ್ಲಿಕ್ ಮಾಡ್ತೀನಿ, ಅಕ್ಷರ ಮೇಲ್ಗಡೆ ಹೋಗ್ತಾ ಇದಾವೆ. ನೆಕ್ಸ್ಟ್ ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೆ ಇನ್ನು ನಿಮ್ಗೆ ಮೇಲ್ಗಡೆ ಹೊಡ್ಲಿಕ್ಕೆ ಅವಕಾಶ ಕೂಡ ಇರುತ್ತೆ. ಸಪೋಸ್ ನಾನು ಏನ್ ಮಾಡ್ತೀನಿ, 92 ಮಾಡ್ಕೋತೀನಿ. ಸಪೋಸ್ ಇದ್ರಕ್ಕಿಂತ ಜಾಸ್ತಿ ಮಾಡ್ಕೊಳ್ಳೋಣ, ಎಷ್ಟು 200 ಮಾಡ್ತೀನಿ. ನೋಡಿ, ಈ ರೀತಿಯಾಗಿ ಸ್ವಲ್ಪ ಕೆಳಗಡೆ ಅಕ್ಷರ ಡಿಸ್ಟೆನ್ಸ್ ಕೂಡ ನಿಮ್ಗೆ ಇಲ್ಲಿ ಗೊತ್ತಾಗ್ಬಿಡುತ್ತೆ. ಗೊತ್ತಾಗುತ್ತಾ? ಈ ರೀತಿಯಾಗಿ ನಾವೇನ್ ಮಾಡಬಹುದು, ಅಕ್ಷರಗಳ ಕೆಳಗಡೆ ಸ್ಪೇಸ್ ಬಾರ್ ಅನ್ನ ನಾವು ಇಲ್ಲಿಂದ ಚೇಂಜಸ್ ಮಾಡಬಹುದು. ಗೊತ್ತಾಗುತ್ತಾ? ನೆಕ್ಸ್ಟ್ ಅದರ ಮುಂದ್ಗಡೆ ಇಲ್ಲೇನ್ ಕಾಣಿಸ್ತೀವಿ, ಅಕ್ಷರಗಳೆಲ್ಲ ಸ್ವಲ್ಪ ಸ್ವಲ್ಪ ಬಿಡಿಸಿ ಬರಿಬೇಕಾಗಿತ್ತೆ ಸರ್ ಅಂದ್ರೆ ನೀವೇನ್ ಮಾಡ್ಬೇಕು, ಇಲ್ಲಿಂದಾನು ಕೂಡ ಏನ್ ಮಾಡ್ಬೋದು, ನಾರ್ಮಲ್ ಇರುತ್ತೆ, ವೆರಿ ಲೆಸ್ ಅಂತ ಕ್ಲಿಕ್ ಮಾಡಿದ್ರೆ ಬಹಳ ಸ್ವಲ್ಪ ಡಿಸ್ಟೆನ್ಸ್ ಆಗ್ಬಿಡ್ತಾವ. ಇನ್ನೂ ಸ್ವಲ್ಪ ವೆರಿ ಲೆಸ್ ಅಂದ್ರೆ ಒಳಗಡೆ ಕೂಡ್ದಂಗ ಆಗ್ಯಾವ ನೋಡ್ರಿ, ಎಲ್ಲ ದೂರ ಆಗ್ಬೇಕು ಸರ್, ಬಹಳ ದೂರ ಆಗ್ಬೇಕಂದ್ರೆ ವೆರಿ ಲೆಸ್ ಅಂತ ಮಾಡಿ ಸ್ವಲ್ಪ ಅಕ್ಷರಗಳು ಏನಾಗ್ತಾವ, ಸ್ವಲ್ಪ ದೂರ ಕೂಡ ಆಗ್ಬಿಟ್ಟಿರ್ತಾವ. ಗೊತ್ತಾಗ್ತದೆ ನಾ ಹೇಳೋದ? ಈ ರೀತಿಯಾಗಿ ನಾವು ಏನ್ ಮಾಡ್ಬೋದು, ಅಕ್ಷರಗಳನ್ನ ಎಡಿಟ್ ಮಾಡ್ಬೋದು. ಅಂದ್ರೆ ಇದು ಗೊತ್ತಿರ್ಬೇಕು, ಯಾಕಂದ್ರೆ ಇದು ಗೊತ್ತಿಲ್ಲ ಅಂದ್ರೆ ನಾವು ಎಷ್ಟೇ ಕೆಲಸ ಮಾಡಿದ್ರು ವೆಸ್ಟ್ ಆಗಿರುತ್ತದೆ. ಯಾಕಂದ್ರೆ ಇದರದ್ದು ಕಂಟ್ರೋಲರ್ಸೇ ಗೊತ್ತಿಲ್ಲ ಅಂದ್ರೆ ನಾವು ಇಲ್ಲಿ ಯಾವ ರೀತಿಯಾಗಿ ಕೆಲಸ ಮಾಡ್ಲಿಕ್ಕೆ ನಮ್ಗೆ ಅನುಕೂಲ ಆಗೋದಿಲ್ಲ, ಹೌದಿಲ್ಲ ರೀ? ಹಾಗಾಗಿ ಇವುಗಳನ್ನ ಕಲಿಬೇಕು. ಮತ್ತೆ ಇದನ್ನು ಕೂಡ ಸೇಮ್, ಇದನ್ನೇ ನಾವು ಏನಾಗಿ ನೋಡಿದೀವಲ್ಲ ಅದನ್ನೇ ಇರುತ್ತೆ.
ನೆಕ್ಸ್ಟ್ ಇಲ್ಲೇನಿರುತ್ತೆ ಅಂದ್ರೆ ಅಕ್ಷರಗಳ ಅಂದ್ರೆ ಡಿಸ್ಟೆನ್ಸ್ ಮಾಡ್ಕೊಳ್ಳೋದು. ಇಲ್ಲಿಂದಾನೆ ನೀವೇನ್ ಮಾಡ್ಬೋದು, ಅಕ್ಷರಗಳನ್ನ ಸ್ವಲ್ಪ ದೂರ ಮಾಡ್ಬೋದು. ಓಕೆ, ಅಕ್ಷರಗಳನ್ನ ಬಿಡಿಸಿ ಬರೀಲಿಕ್ಕೆ ನಾವೇನ್ ಮಾಡ್ತೀವಿ, ಇಲ್ಲಿಂದ ಕೆಲಸಗಳನ್ನ ಮಾಡ್ಬೋದು. ನೋಡಿ ಎಷ್ಟು ಬಿಡಿಸ್ಬಿಟ್ಟು ನಾನು ಸ್ವಲ್ಪ ಜೂಮ್ ಔಟ್ ಮಾಡಿ ನೋಡಿ. ಈ ರೀತಿಯಾಗಿ ನಾವೇನ್ ಮಾಡ್ಬೋದು, ಅಕ್ಷರಗಳನ್ನ ದೂರ ಆಗಿನೂ ಕೂಡ ಚೇಂಜಸ್ ಮಾಡಿದೀನಿ. ಹೌದಾ, ಮತ್ತೆ ಈ ರೀತಿಯಾಗಿ ಮತ್ತೆ ಇದು ಮುಂದಿನ ಏನದ ಸರ್ ಅಂದ್ರೆ ಇದು ಫಿಲ್ ಹಾರಿಜಾಂಟಲ್. ಈಗ ಸಪೋಸ್ ನಾನು ನೋಡಿ ಇದರ ಒಳಗಡೆ ಒಂದು ಕಲರ್ ನ ಫಿಲ್ ಮಾಡ್ಕೋತೀನಿ ಅಂತ ಅನ್ಕೊಳ್ಳಿ. ಹೌದಾ, ಇದರ ಒಳಗ ಈ ಕಲರ್ ಇರ್ಲಿ ಅಥವಾ ಇಷ್ಟೇ ಇರ್ಲಿ, ಇದನ್ನ ಸರ್ ಅಡ್ ಮಾಡ್ಬೇಕಾಗಿದೆ ಸರ್ ಅಂದ್ರೆ ನೀವೇನ್ ಮಾಡ್ಬೇಕು, ಇಲ್ಲಿ ರೊಟೇಷನ್ ಆಪ್ಷನ್ಸ್ ಇರುತ್ತೆ ನಿಮ್ಗೆ. ಓಕೆ, ಮೇಲ್ಗಡೆ ಹೋಯ್ತು ಫಿಲ್ ವರ್ಟಿಕಲ್, ಫಿಲ್ ಹಾರಿಜಾಂಟಲ್ ಅಂತ ನಿಮ್ಗೆ ಕಾಣಿಸ್ಬೇಕಲ್ವಾ. ಅವಾಗ ಇದರೊಳಗೆ ನಾನೊಂದು ಕಲರ್ ಫಿಲ್ ಮಾಡಿ ನಿಮ್ಗೆ ತೋರಿಸ್ತೀನಿ. ಅವಾಗ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಇಲ್ಲಿಂದ ಶೋ ಕಲರ್ ಪ್ಲಾಂಟ್ಸ್ ಅಂತ ಹೇಳ್ತೀನಿ. ಇಲ್ಲಿಂದ ಶೋ ಕಲರ್ಸ್. ಓಕೆ, ಇದರೊಳಗೊಂದು ಕಲರ್ ಹಾಕೊಳ್ಳೋಣ. ಹಾಕಿದೀವಾ? ಇದಕ್ಕೇನ್ ಮಾಡ್ಬೇಕಾಗಿದೆ, ನನ್ಗೆ ರೊಟೇಷನ್ ಮಾಡ್ಬೇಕಾಗಿದೆ. ಹೆಂಗ್ ರೊಟೇಷನ್ ಮಾಡ್ಬೇಕಾಗಿದೆಯಪ್ಪ ಅಂದ್ರೆ ಸ್ಟೇಟ್ ಇರೋದನ್ನ ಅಡ್ ಮಾಡ್ಬೇಕಾಗಿದೆ. ಇಲ್ಲಿಂದಾನೇ ಕೂಡ ನೀವು ಇದು ಸರಿತಾ ಇದೆ, ಹೋಗ್ತಾ ಇದೆ ಅಷ್ಟೇ. ಇದನ್ನ ಕೂಡ ನಾವು ರೊಟೇಷನ್ ಮಾಡ್ಬೇಕಾಗಿತ್ತು ಅಂದ್ರೆ ನೀವು ಇದರ ಮೇಲೆ ಕ್ಲಿಕ್ ಮಾಡಿದಾಗ ರೊಟೇಷನ್ ಕೂಡ ಆಗುತ್ತೆ. ನಾನು ಒಂದು -60 ಮಾಡ್ತೀನಿ. ಎಂಟರ್ ಮಾಡ್ಕೊಂಡಾಗ ಈ ರೀತಿಯಾಗಿ ರೊಟೇಷನ್ ಆಗುತ್ತೆ. ಓಕೆ, ಈ ರೀತಿಯಾಗಿ ನಾವೇನ್ ಮಾಡ್ಬೋದು, ಇಲ್ಲಿಂದ ಸೈಜ್ ಮತ್ತೆ ಇದು ರೊಟೇಷನ್ ಕೂಡ ನಾವು ಇಲ್ಲಿ ಮಾಡ್ಬೋದು. 60 ಇದೆ, ಇಲ್ಲಿಂದ 180 ಮಾಡ್ಕೊಳ್ಳೋಣ. ಏನಾಗುತ್ತೆ, ಅದು 180 ತಗೊಳ್ಳೋದಿಲ್ಲ. ಓಕೆನಾ, ತಗೋತಾ ಇಲ್ಲ. ಇಲ್ಲಿ ಎಷ್ಟು ಬೇಕು ಅಷ್ಟು ರೇಂಜ್ ಅನ್ನ ನೀವೇನ್ ಮಾಡ್ಬೋದು, ಕಂಟಿನ್ಯೂ ಅನ್ನ ಮಾಡ್ಬೋದು. ಓಕೆನಾ, 60 50 ಮಾಡ್ಕೊಳ್ಳೋಣ. ಈ ರೀತಿಯಾಗಿ ಚೇಂಜ್ ಆಗಿರುತ್ತೆ. ಒಂದು 20 ಮಾಡೋಣ. ಈ ರೀತಿಯಾಗಿ ರೊಟೇಷನ್ ಆಗುತ್ತೆ. ನಿಮ್ಗೆ ಯಾವ ರೀತಿಯಾಗಿ ರೊಟೇಷನ್ ಗಳ ಬೇಕು ಆ ರೀತಿಯಾಗಿ ನೀವೇನ್ ಮಾಡ್ಬೋದು, ರೊಟೇಷನ್ ಗಳನ್ನ ಮಾಡಬಹುದು. ಗೊತ್ತಾಗ್ತದ? ಈ ರೀತಿಯಾಗಿ ನಾವೇನ್ ಮಾಡ್ತೀವಿ, ಕೆಲಸಗಳನ್ನ ಉಪಯೋಗಿಸ್ಕೊಳ್ಳಿಕ್ಕೆ ಒಂದು ರೊಟೇಷನ್ ಕೂಡ ಇಲ್ಲಿಂದ ಅಪ್ಲೈ ಆಗ್ಲಿರುತ್ತೆ. ಮತ್ತೆ ಅದನ್ನು ಕೂಡ ನಾವು ಚೇಂಜಸ್ ಮಾಡಬಹುದು. ಸರ್ ಇದು ಫೋಟೋ ತಗೊಂಡ್ ಬಂದಾಗ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿಂದ ಒಂದು ಫೋಟೋ ತಗೊಂಡು ತೋರಿಸ್ತೀನಿ. ಓಕೆನಾ, ಪ್ಲೇಸ್ ಮಾಡ್ಕೊಂಡು ಅದನ್ನ ಸರಿಯಾಗಿ ರೊಟೇಷನ್ ಯಾವ ರೀತಿ ಆಗುತ್ತೆ ಅನ್ನೋದು ಕೂಡ ನಿಮ್ಗೆ ತೋರಿಸ್ತೀನಿ ನಾನು. ಓಕೆನಾ, ಈ ರೀತಿಯಾಗಿ ಬರ್ತಾ ಇಲ್ಲೊಂದು ನಾನು ಫೋಟೋವನ್ನ ಡ್ರ್ಯಾಗ್ ಮಾಡ್ಕೋತೀನಿ. ಶಿಫ್ಟ್ ಹಿಡಿದು ಓಕೆ, ಶಿಫ್ಟ್ ಹಿಡಿದು ನಾನು ಏನ್ ಮಾಡ್ತೀನಿ, ಒಂದು ಫೋಟೋವನ್ನ ಡ್ರ್ಯಾಗ್ ಮಾಡ್ಕೋತೀನಿ. ಶಿಫ್ಟ್ ಆದ್ರೂ ಅಥವಾ ಕಂಟ್ರೋಲರ್ಸ್ ಆದ್ರೂ ಹಿಡಿಬಹುದು. ಓಕೆ, ಇಷ್ಟಿರ್ಲಿ. ಓಕೆ, ಈ ರೀತಿಯಾಗಿ ಫೋಟೋ ಬಂದಾಗ ಇದನ್ನ ರೊಟೇಷನ್ ಮಾಡ್ಬೇಕಾಗಿದೆ ಅಂದ್ರೆ ನೀವೇನ್ ಮಾಡ್ಬೋದು ನೋಡಿ, ಇಲ್ಲಿಂದ ರೊಟೇಷನ್ ಕೂಡ ಮಾಡ್ಬೋದು. ಕೆಳಗೆ ಮೇಲಾಗತ್ತದ, ಇದು ಈ ಕಡೆ ಮತ್ತೆ ಈ ಕಡೆ ಕೂಡ ಆಗ್ತಾ ಇರತ್ತೆ. ಗೊತ್ತಾಯ್ತಲ್ವಾ? ಇದ್ರೊಳಗೆ ನಿಮ್ಗೆ ಅಷ್ಟೊಂದು ಐಡಿಯಾ ಬರ್ತಾ ಇರ್ಲಿಲ್ಲ. ಬಟ್ ಇದು ಫೋಟೋ ತಂದಾಗ ಏನಾಗ್ತಾ ಇದೆ, ಈ ರೀತಿಯಾಗಿ ನಾವು ಫೋಟೋಸ್ ಗಳನ್ನ ಅಡ್ಜಸ್ಟ್ಮೆಂಟ್ ಮತ್ತೆ ರೊಟೇಷನ್ ಗಳನ್ನು ಕೂಡ ನಾವು ಇಲ್ಲಿ ಕಂಟ್ರೋಲ್ ಪ್ಯಾನಲ್ಸ್ ಒಳಗೆ ಮಾಡಬಹುದು. ಸರ್ ಇದು ಪೇಜ್ ಸೆಂಟರ್ ಒಳಗೆ ಬೇಕು ಅಂದ್ರೆ ನೀವು ಈ ರೀತಿಯಾಗಿ ಇಟ್ಕೊಂಡು ಕೂಡ ಅದನ್ನ ಅಲ್ಲೇ ಸರಿಸಬಹುದು. ಓಕೆ, ಸ್ವಲ್ಪ ದೂರ ಹೋಗ್ತಾ ಇತ್ತಲ್ವಾಗಲೇ, ಈಗೇನಾಗ್ತಾ ಇದೆ ಅದೇ ಜಾಗದ ಮೇಲೆನೆ ಇದ್ದು ನಮ್ಗೇನಾಗ್ತಾ ಇದೆ, ಬದಲಾವಣೆಯನ್ನ ಆಗ್ತಾ ಇದೆ. ಈ ರೀತಿಯಾಗಿ ನಾವು ಏನ್ ಮಾಡ್ಬೋದು, ಅಕ್ಷರಗಳನ್ನ ಎಡಿಟ್ ಮಾಡ್ಬೋದು, ರೊಟೇಷನ್ ಮಾಡ್ಬೋದು. ಈ ಸಂಪೂರ್ಣವಾಗಿ ಈ ಪ್ಲೇಟ್ಸ್ ಅನ್ನ ಯಾವ ರೀತಿಯಾಗಿ ನಾವು ಯೂಸ್ ಮಾಡ್ಬೋದು ಅನ್ನೋದು ಕೂಡ ನಿಮ್ಗೆ ಗೊತ್ತಾಗಿದೆ ಅಂತ ಅನ್ಕೋತಾ ಇದ್ದೀನಿ. ಮುಂದಿನ ಕ್ಲಾಸ್ ಒಳಗೆ ಏನ್ ಮಾಡೋಣ, ಇವುಗಳನ್ನೇ ಉಪಯೋಗಿಸ್ಕೊಂಡು ಇಲ್ಲೊಂದು ಡಾಕ್ಯುಮೆಂಟ್ಸ್ ಗಳನ್ನ ರೆಡಿ ಮಾಡ್ಲಿಕ್ಕೆ ಶುರು ಮಾಡೋಣ. ಯಾಕಂದ್ರೆ ಒಮ್ಮೆ ಎಲ್ಲ ಕಲ್ತೇವೆ ಅಂದ್ರೆ ಕನ್ಫ್ಯೂಸ್ ಆಗ್ಬಿಡ್ತೀವಿ. ಏನು ಸ್ವಲ್ಪ ಅಂದ್ರೆ ಗೊತ್ತಾಗೋದಿಲ್ಲ. ಸಮಾಧಾನದಿಂದ ಸಂಪೂರ್ಣವಾಗಿ ನಾವು ಪ್ರತಿದಿನ ಕೂಡ ಈ ರೀತಿಯಾಗಿ ಸ್ಟೆಪ್ ಬೈ ಸ್ಟೆಪ್ ವೈಸ್ ಕಲ್ಕೋತ ಹೋಗೋದ್ರಿಂದ ಏನಾಗ್ತದೆ ಅಂದ್ರೆ ಒಂದೊಂದು ಆಪ್ಷನ್ಸ್ ಗಳನ್ನ ಕಂಪ್ಲೀಟ್ ಆಗಿ ಕಲಿತಾ ಹೋಗ್ತೀವಿ. ಹೌದಿಲ್ಲ ರೀ? ನೆಕ್ಸ್ಟ್ ಇದರ ಒಳಗಡೆ ಇರುವಂತಹ ಇವುಗಳನ್ನ ಯಾವ ರೀತಿಯಾಗಿ ಕೆಲಸ, ಇವತ್ತು ಇದನ್ನು ಕಲ್ತಿದ್ದೀವಿ. ಮತ್ತೆ ಇವುಗಳನ್ನ ಯಾವ ರೀತಿಯಾಗಿ ಕೆಲಸ ಮಾಡಬಹುದು ಅನ್ನೋದು ಕೂಡ ನಾವು ಮುಂದಿನ ವಿಡಿಯೋದಲ್ಲಿ ಕಲಿಯೋಣ ಅಂತ ವೀಕ್ಷಕರೇ. ದಯವಿಟ್ಟು ಈ ವಿಡಿಯೋದಲ್ಲಿ ಹೇಳಿರುವಂತಹ ಮಾಹಿತಿ ನಿಮ್ಗೆ ಪರ್ಫೆಕ್ಟ್ ಆಗಿ ಗೊತ್ತಾಗಿದೆ ಅಂದ್ರೆ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬಾರ್ದು. ಹಾಗೆ ಕಮೆಂಟ್ಸ್ ಕೂಡ ಮಾಡ್ತಾ ಇರಬೇಕು, ಬೇರೆಯವರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬಾರ್ದು. ಇನ್ನುವರೆಗೂ ನೀವು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ವಿಡಿಯೋ ಕೆಳಗೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತದೆ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ಬೇರೆಯವರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬಾರ್ದು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ.